ಡೆಲ್ಲಿಲಿ ಏನಾರ ಫ್ಲೈಟ್ ಅಲ್ಲಿ ಏನಾರ ಸಾಧನೆ 1 ಕೋಟಿ ಪರಿಹಾರ ಕೊಡ್ತೀರಾ? ಬೆಂಗಳೂರು ಸ್ಟೇಡಿಯಂ ಅಲ್ಲಿ ಏನಾರ 50 ಲಕ್ಷ ಪರಿಹಾರ ಕೊಡ್ತೀರಾ? ಇಲ್ಲಿ ರೈತರು ಮಕ್ಕಳು ಬಡವ್ರ ಮಕ್ಕಳು ಸಾಧ್ರೆ 5 ಲಕ್ಷ ಕೊಡ್ತೀವಿ. ಆಮೇಲೆ ಅಧಿಕಾರಿಗಳ ಮೇಲೆ ಹೇಳ್ತಿರಲ್ಲ, ಅದು ತಪ್ಪು. ಅವ್ರು ಇರೋದ್ರಿಂದಲೇ ಇವತ್ತು ಉಳ್ಕೊಂಡಿರೋದು. ಅಧಿಕಾರಿಗಳಿಲ್ಲ ಅಂದ್ರೆ ಯಾರು ಉಳಿತಿದ್ದಿಲ್ಲ. ಸುಮ್ಮನೆ ನೀವು ಅಧಿಕಾರಿಗಳ ಮೇಲೆ 2 ಅಂಶ ಹಾಕ್ಸಿ, ಆಮೇಲೆ ನಮ್ಮ ಬಡವ್ರ ಮಕ್ಕಳಿಗೆ ರೈತರ ಮಕ್ಕಳಿಗೆ 50 ಲಕ್ಷ ಕೊಡಂಗೆ ನೀವು ಪರಿಹಾರ ಮಾಡಲೇಬೇಕು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಮ್ಮ ಜೊತೆ ಅವ್ರ ಜೊತೆ ಜನಗಳ ಬೇಡಿಕೆ ಏನಿಲ್ಲ, ಸರ್ಕಾರದ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ಜನಗಳ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಇದಕ್ಕೆ ಸರ್ಕಾರದ ವಿರುದ್ಧವಾಗಿ ಜನಗಳ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವು ಪರಿಹಾರದ ವಿಚಾರ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ನಾನು ಕೂಡ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ನಾನು ಜಿಲ್ಲಾಧಿಕಾರಿಗಳಿಗೆ, ಹೋಮ್ ಮಿನಿಸ್ಟರ್ಗೆಲ್ಲ ಮಾತಾಡ್ತೀನಿ ಹೆಚ್ಚಿನ ಪರಿಹಾರ ಕೊಡೋಕ್ಕೆ. ಯಾಕೆಂದ್ರೆ ಬೇರೆ ಬೇರೆ ರಾಜ್ಯದಲ್ಲಾದಾಗ ಘಟನೆಗಳು ನಮ್ಮ ಸರ್ಕಾರ ಅಲ್ಲಿಗೆಲ್ಲ ದುಡ್ಡು ಕೊಟ್ಟಿದೆ. ನಮ್ಮನೆ ಮಕ್ಕಳು ಸತ್ತಾಗ ಅದಕ್ಕೆ ಪರಿಹಾರ ಹೆಚ್ಚಿನ ಕೊಡಬೇಕು. ಬಡವರು ಇದ್ದಾರೆ, ರೈತರ ಮಕ್ಕಳಿದ್ದಾರೆ, ಅದಕ್ಕೆ ಹೆಚ್ಚಿನ ಪರಿಹಾರ ಕೊಡಬೇಕು. ಎಲ್ಲ ಒಂದ್ ಕಡೆ ಈಗ ಗಣೇಶೋತ್ಸವ ಸಂದರ್ಭದಲ್ಲಿ ಪರ್ಮಿಷನ್ಸ್ ಕೊಡಲ್ಲ, ಮತ್ತೆ ಇಂಥ ಕಡೆ ಅರೇಂಜ್ಮೆಂಟ್ಸ್ ಸರಿಯಾಗಿ ಮಾಡಲ್ಲ ಅಂತ ಹೇಳಿದ್ರೆ ಸರ್ಕಾರದ ಯಾವ ರೀತಿ ನಡೆ ಅಂತ ಹೇಳಿದ್ರೆ ನೋಡ್ಬೇಕು. ಅದನ್ನ ನಾನು ಅಧಿಕಾರಿಗಳ ಜೊತೆ ಇನ್ನೂ ಬಂದಿದ್ದೀನಿ. ನಾನು ಹಾಸನ್ಗೆ ಹೋಗಿ ಅಲ್ಲಿ SP ಜೊತೆ DC ಜೊತೆ ಮಾತಾಡ್ತೀನಿ. ಅದು ಮಾತಾಡಿದ್ಮೇಲೆ ನನ್ಗೆ ಸರಿಯಾದಂತ ಕ್ಲಾರಿಟಿ ಬರ್ತದೆ. ಆಮೇಲೆ ತಪ್ಪೆಲ್ಲಾಗಿದೆ ಅದರ ಮೇಲೆ ಕ್ರಮ ಆಗೋಕ್ಕೆ ನಾನು ಆಗ್ರಹವನ್ನು ಬಿಜೆಪಿಯಿಂದ ಏನಾದ್ರು ಪರಿಹಾರ ಕೊಡ್ತಾರೆ ಮಾತಾಡ್ತೀನಿ. ನಮ್ಮ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಅವರು ತಂದಿದ್ದಾರೆ, ಅದನ್ನ ಎಲ್ಲಿ ಕೊಡಬೇಕು ಅವ್ರಿಗೆ ತಲುಪಿಸ್ತೀನಿ. ಇದಿಷ್ಟು ಆರ್ ಅಶೋಕ್ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ವಿಫ್ರಾಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಹಾಸನ.